ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ರಾತ್ರಿ ಏರ್ತೀನಿ मम्मी बता फर्स्ट शंकराय नमः. नरेंद्र मोदी जी ಅವರಿಗೆ ನರೇಂದ್ರ ಮೋದಿ ಜಿ ಅವರಿಗೆ ಜಯವಾಗಲಿ. ಜೈ ಭಾರತ್ ಮಾತಾ ಕಿ ಜೈ. ನರೇಂದ್ರ ಮೋದಿ ಜಿ ಅವರಿಗೆ ಜಯವಾಗಲಿ. ಮೋದಿ ಜಿ ಅವರಿಗೆ ಜಯವಾಗಲಿ. ಶ್ರೀ ನರೇಂದ್ರ ಮೋದಿ ಜಿ ಅವರಿಗೆ ಜಯವಾಗಲಿ. ಜಯವಾಗಲಿ. ನರೇಂದ್ರ ಮೋದಿ ಜಿ ಅವರಿಗೆ ಜಯವಾಗಲಿ. ನರೇಂದ್ರ ಮೋದಿ ಜಿ ಅವರಿಗೆ. 2 days ಬ್ಯಾಕ್ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 16/2026 ಅಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ ಘಟನೆಯಲ್ಲಿ ನಾವು ಒಂದು FIR ರಿಜಿಸ್ಟರ್ ಮಾಡಿದ್ದೀವಿ. ಇದರಲ್ಲಿ ಟೋಟಲ್ ಫ್ರಾಡ್ ಅಮೌಂಟ್ ಬಂದುಬಿಟ್ಟು 83,22,000 ಫ್ರಾಡ್ ಆಗಿದೆ. ಫ್ರಾಡ್ ಯಾವ ರೀತಿ ಆಯಿತು ಅದ್ರ ಬಗ್ಗೆ ನಾನು ಸ್ವಲ್ಪ ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ 22ನೇ ತಾರೀಕು ಫೆಬ್ರವರಿ ತಿಂಗಳು ಇದೇ ವರ್ಷ 22ನೇ ತಾರೀಕು ಇವರಿಗೆ ಒಂದು ವಾಟ್ಸಪ್ ನಂಬರಿಂದ ಕಾಲ್ ಬರುತ್ತೆ. ಆ ಕಾಲ್ ಬಂದಾಗ ಅವರು ಹೇಳ್ತಾರೆ, ನಾನು ಇದು ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ TRAI ಇಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ಹೆಸರು ಮೇಲೆ ಒಂದು ಇಲ್ಲಿಗಲ್ ಸಿಮ್ ಕಾರ್ಡ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಒಂದು ಇಲ್ಲಿಗಲ್ ಸಿಮ್ ಕಾರ್ಡ್ ಪರ್ಚೇಸ್ ಆಗಿದೆ. ಮತ್ತು ಅದು ಏನು ಕೆಲವು ಅಬ್ಸೀನ್ ಮೆಸೇಜ್ ಇರುತ್ತೆ, ಅಶ್ಲೀಲ್ ಮೆಸೇಜ್ ಇರುತ್ತೆ, ಅದು ಆ ನಂಬರಿಂದ ಬೇರೆ ಬೇರೆ ಜನಕ್ಕೆ ಅಶ್ಲೀಲ್ ಇದು ಮೆಸೇಜಸ್ ಹೋಗ್ತಾ ಇದೆ. ಅದರ ವಿಚಾರವಾಗಿ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಅವರು ಸ್ವಂತ ಅವರಿಗೆ ಮುಂಬೈ ಪೊಲೀಸಿಂದ ಇಂಟ್ರಡ್ಯೂಸ್ ಮಾಡಿದರು. ಆ ವಿಚಾರವಾಗಿ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಅವರಿಗೆ FIR ಕಾಪಿ ಕೂಡ ಶೇರ್ ಮಾಡಿದ್ರು. ಆ FIR ಇಂದ ನೀವು ಹೊರಗಡೆ ಬರಬೇಕು ಅಂದರೆ ಇಷ್ಟು ಅಮೌಂಟ್ ನೀವು ಈ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದು ಫಸ್ಟ್ ಅದನ್ನು ಹೇಳ್ಬಿಟ್ಟು ಸ್ವಲ್ಪ ಅವರಿಗೆ ಭಯಪಡಿಸಿದ್ರು. ನೆಕ್ಸ್ಟ್ ನಮ್ಮ ಕೆಲವು ವರ್ಷ ಹಿಂದೆ ಜೆಟ್ ಏರ್ವೇಸ್ ಅಂತ ಒಂದು ಏರ್ಲೈನ್ ಇದೆ, ಅವರು ಸ್ವಲ್ಪ ಇದು ಏನಿದೆ ಬ್ಯಾಂಕ್ರಪ್ಟ್ ಆದಾಗ ಅವ್ರಿಗೆ ಬೆನಿಫಿಷರಿ ಯಾರಿರ್ತಾರೆ ಅವ್ರಿಗೆ ಸ್ವಲ್ಪ ಕೋರ್ಟ್ ಸೆಟಲ್ಮೆಂಟ್ ಈಗ ನಡೀತಾ ಇದೆ. ಆ ಟೈಮಲ್ಲಿ ಯಾರ್ಯಾರಿಗೆ ಲಾಸ್ ಆಯಿತು ಈಗ ಅವರಿಗೆ ವಾಪಸ್ ಕಂಪ್ನಿಯಿಂದ ಅಮೌಂಟ್ ಹೋಗ್ತಾ ಇದೆ. ಇನ್ನೊಂದು ಅವರಿಗೆ ಏನು ಫೋನ್ ಬಂತು, ಆ ಟೈಮಲ್ಲಿ ಮನಿ ಲಾಂಡ್ರಿಂಗ್ ಕೇಸ್ ಆಗಿತ್ತು ಜೆಟ್ ಏರ್ವೇಸ್ದು ಮಾಲೀಕರ ಮೇಲೆ, ಬೋರ್ಡ್ ಆಫ್ ಡೈರೆಕ್ಟರ್ ಮೇಲೆ. ಆ ಕೇಸ್ ವಿಚಾರವಾಗಿ 25 ಲಕ್ಷ ನಿಮ್ಮ ಹೆಸರು ಮೇಲೆ ಕೆನರಾ ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಆಗಿದೆ. ಆ ಕೇಸ್ ರಿಲೇಟೆಡ್ 25 ಲಕ್ಷ ಇದಕ್ಕೆ ನಿಮ್ಮ ಅಕೌಂಟ್ಗೆ ಬಂದಿದೆ. ಮತ್ತು ಅದರ ಮೇಲೆ ಒಂದು ATM ಕಾರ್ಡ್ ಕೂಡ ಇಶ್ಯೂ ಆಗಿದೆ. ಆ ಹಣ ಈಗ ಮಿಸ್ ಆಗಿದೆ, ನೀವೇ 25 ಲಕ್ಷ ತಂದು ಕೊಡಬೇಕು ಅಂತ. ಮತ್ತು ಅವರು ಒಬ್ಬರು IPS ಅಧಿಕಾರಿದು ಹೆಸರು ಹೇಳಿದರು, ಅಂದರೆ ಫ್ರಾಡೇ ಇರುತ್ತೆ, ಫೇಕೇ ಇರುತ್ತೆ, ಅವ್ರ ಕೆಳಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅವರು ಎಲ್ಲ ಇನ್ವೆಸ್ಟಿಗೇಷನ್ ಮಾನಿಟರ್ ಮಾಡ್ತಾ ಇದ್ದಾರೆ, ನಿರಂತರವಾಗಿ ಅವ್ರ ಮೇಲೆ ಪ್ರೆಷರ್ ಹಾಕ್ತಾ ಇದ್ರು.
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸೀತಾರಾಮ್ ನ್ಯೂಸ್ ಸತ್ಯದ ಕೈಗನ್ನಡಿ ವಂದನೆಗಳು.